ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ಅವಧಿಯಲ್ಲಿ 9th ಕ್ಲಾಸ್ ಮ್ಯಾಥ್ಸ್ FA3 ಎಕ್ಸಾಮ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಪಾಠದಿಂದ ಯಾವ ರೀತಿ ಕ್ವಶನ್ಸ್ಗಳು ಬಂದಿವೆ. ಸೊ ವಿದ್ಯಾರ್ಥಿಗಳು ಟೈಮ್ ವೇಸ್ಟ್ ಮಾಡಿದೆ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮತ್ತು ಚಾನಲ್ಗೆ ಹೊಸದಾಗಿದ್ದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಫಾಲೋ ಮಾಡಿರಿ. ಸೊ ನಿಮಗೆ 6ರಿಂದ 10ನೇ ತರಗತಿಯವರೆಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ ಆಗಲಿ ನೋಟ್ಸ್ ಆಗಲಿ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಲಿಂಕನ್ನು ಹಂಚಿಕೊಳ್ಳಿ. ಹಾಗಾದ್ರೆ ನೋಡೋಣ ಎಕ್ಸಾಮ್ನಲ್ಲಿ ಏನೇನೇ ಕ್ವಶನ್ಸ್ಗಳನ್ನು ಬರ್ತವೆ FA3 ಎಕ್ಸಾಮ್ನಲ್ಲಿ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ, ಮೇನ್ ಕ್ವಶನ್ ಒಂದು, ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. 1 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಒಂದನೇ ಪ್ರಶ್ನೆ ನೋಡಿ, 4 = 5x - 3y ಅನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ax + by = ಆರ್ + c = 0 ಈ ರೂಪದಲ್ಲಿ ಬರಿಬೇಕ್ರಿ. ಸೊ ಇದು ರೇಖಾತ್ಮಕ ಸಮೀಕರಣ ಪಾಠದಿಂದ ಬಂದಿದೆ ಅಂತ. ಇದು ವಿದ್ಯಾರ್ಥಿಗಳೇ ರೇಖಾತ್ಮಕ ಸಮೀಕರಣ ಪಾಠದಿಂದ ಕೇಳಿರೋಂಥ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಎರಡನೇದು, P of -3, 5 ಈ ಬಿಂದು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಷ್ಟನೇ ಚತುರ್ಥಕದಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ ಚತುರ್ಥಕಗಳು ಇರುತ್ತೆ ನೋಡಿ, ಈ ರೀತಿ ಮೊದಲನೇ ಚತುರ್ಥಕ, ಎರಡನೇ ಚತುರ್ಥಕ, ಮೂರನೇ ಚತುರ್ಥಕ, ನಾಲ್ಕನೇ ಚತುರ್ಥಕ. ಇದು ಯಾವ ಚತುರ್ಥಕದಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅದನ್ನು ಇದು ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ ಕೇಳಿದ್ದಾರೆ. ಇದರದ ಆನ್ಸರ್ಸನ್ನು ನಾನು ಬೇಗನೆ ತೊಗೊಂಡ್ಬರ್ತೀನಿ ವಿದ್ಯಾರ್ಥಿಗಳೇ. ಸೊ ಮೊದಲು ಕ್ವಶನ್ ಪೇಪರ್ಸನ್ನು ನೋಡೋಣ, ಡಿಸ್ಕಷನ್ ಮಾಡೋಣ, ಆಮೇಲೆ ಆನ್ಸರ್ಸನ್ನು ನೋಡೋಣ. ಸೊ ಮೂರನೇ ಪ್ರಶ್ನೆ ಹೋಗೋಣ. ಪಕ್ಕದ ಚಿತ್ರದಲ್ಲಿ ಕೋನ್ AOB ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ವೃತ್ತಗಳ ಪ್ಯಾಟರ್ನ್ ಮೇಲೆ ಬಂದಂಥ ಪ್ರಶ್ನೆ ಆಗಿದೆ. ಇದು ಏನು ಕೇಳಿದ್ದಾರೆ ನೋಡಿರಿ, AOB ಬೆಲೆ ಅಂತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪರಿಧಿ ಕೋನವು ಕೇಂದ್ರ ಕೋನದ ಅರ್ಧದಷ್ಟು ಇರುತ್ತದೆ ಎಂಬುದನ್ನು ಅದರ ಮೇಲೆ ಪ್ರಶ್ನೆ ಇದು ಬಂದಿದೆ. ಕೇಂದ್ರ ಕೋನ ಎಷ್ಟಿರುತ್ತೆ ನೋಡಿ, ಅದರ ಅರ್ಧದಷ್ಟು ಏನಿರುತ್ತೆ ಪರಿಧಿ ಕೋನ ಇರುತ್ತೆ. ಸೊ ಹೀಗಾಗಿ ಈ ಪಾಯಿಂಟ್ ನೆನಪಿದ್ದರೆ ಸಾಕು, ನಿಮಗೆ AOB ಕೋನ ನಿಮಗೆ ಸಿಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೇನ್ ಕ್ವಶನ್ 2 ಇದೆ. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. 2 × 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ, ನೋಡ್ತಾ ಹೋಗೋಣ ಕ್ವಶನ್ ಹೇಗಿದೆ ಮತ್ತು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಾಲ್ಕನೇ ಪ್ರಶ್ನೆ ನೋಡಿ, 4x + 3y = 12 ಈ ಸಮೀಕರಣಕ್ಕೆ 2 ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 2 ಪರಿಹಾರಗಳನ್ನು ಹೇಗೆ ಕಂಡುಹಿಡಬೇಕು? ಸೊ ಎಕ್ಸದ ಬೆಲೆಯನ್ನು ನೀವು ತುಂಬ್ತಾ ಹೋಗಿ, 1 0 ತುಂಬಿ, ಇಲ್ಲಾದರೆ 1 ತುಂಬಿ, ಇಲ್ಲಾದರೆ 2 ತುಂಬಿ, ಇಲ್ಲಾದರೆ 3 ತುಂಬಿ, ನಿಮಗೆ y ಬೆಲೆ ಸಿಗುತ್ತೆ. ಸೊ ಇಲ್ಲಿ ಎರಡೇ ಕೇಳಿದ್ದಾರೆ ಪರಿಹಾರಗಳನ್ನು. ಯಾವುದಾದ್ರೂ 2 ಬೆಲೆಗಳನ್ನು ತುಂಬಿ ಎಕ್ಸದ ಬೆಲೆ ತೊಗೊರಿ, ಯಾವುದಾದ್ರೂ 2 y ಬೆಲೆ ಸಿಗುತ್ತೆ. ಇದು ರೇಖಾತ್ಮಕ ಸಮೀಕರಣ ಪಾಠದಿಂದ ಬಂದಿರುವಂಥ ಪ್ರಶ್ನೆಯಾಗಿದೆ. 5ನೇಗೆ ಹೋಗೋಣ. ಒಂದು ತ್ರಿಭುಜದ 3 ಬಾಹುಗಳು ಕ್ರಮವಾಗಿ 24 ಸೆಂಟಿಮೀಟರ್, 32 ಸೆಂಟಿಮೀಟರ್ ಮತ್ತು 40 ಸೆಂಟಿಮೀಟರ್ಗಳಾಗಿವೆ. ಹಾಗಾದರೆ ಅದರ ವಿಸ್ತೀರ್ಣವನ್ನು ಹೇರಾಳನ ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳಲ್ಲಿ ಹೇರಾಳನ ಸೂತ್ರವನ್ನು ಹಚ್ಚಿ ವಿಸ್ತೀರ್ಣವನ್ನು ಕಂಡುಹಿಡಬೇಕು. 3 ಬಾಹುಗಳ ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಹೇರಾಳನ ಸೂತ್ರ ಗೊತ್ತಿದೆ ನಿಮ್ಗೆ ಆಲ್ರೆಡಿ, √s × s - a, s - b, s - c. ಸೊ ಇಲ್ಲಿ ಎಸ್ ಅನ್ನು ಅಂದರೆ ಅರ್ಧ ಸುತ್ತಳತೆಯನ್ನು ಕಂಡುಹಿಡಿದು ABC ಬೆಲೆ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ತುಂಬಿದರೆ ನಿಮಗೆ ಈ ಏನು ತ್ರಿಭುಜ ಇದೆ ನೋಡಿ, ಆ ತ್ರಿಭುಜದ ವಿಸ್ತೀರ್ಣ ನಿಮಗೆ ಸಿಗತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. 6ನೇದು, ಪಕ್ಕದ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ABCDEF ಬಿಂದುಗಳನ್ನು ನಿರ್ದೇಶಾಂಕಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪಕ್ಕದ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, ABCDEF ಎಲ್ಲ ಬಿಂದುಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ A ಇದೆ, ಇಲ್ಲಿ B, C, D, E, F ನಾ ಬಿಂದುಗಳನ್ನು ಗುರುತಿಸಿದೆ ನೋಡಿ. ಆ ಬಿಂದುಗಳನ್ನು ಏನು ಮಾಡಬೇಕು, ಅದರ ನಿರ್ದೇಶಾಂಕವನ್ನು ಬರೀಬೇಕು. ಉದಾಹರಣೆಗೆ A ನೋಡಿ, A ಇಲ್ಲಿ 4 ಇದೆ. ಸೊ ಇಲ್ಲಿ 2 ಇದೆ, ಎಕ್ಸದಿಂದ 2, y-ದಿಂದ 4 ಇದೆ. ಹಾಗಾದರೆ 2,4 ಬರುತ್ತೆ. ಸೊ ಈ ರೀತಿ ಉಳಿದೆಲ್ಲ ಬಿಂದುಗಳನ್ನು ಏನು ಕಂಡುಹಿಡೀರಿ, ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ.
7ನೇದು ಕೆಳಗಿನ ABCD ಸಮಾಂತರ ಚತುರ್ಭುಜದಲ್ಲಿ AB 16, AE 8, CF 10 ಸೆಂಟಿಮೀಟರ್ ಆದರೆ AE ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದು ಸಮಾಂತರ ಚತುರ್ಭುಜ ಮೇಲೆ ಪಾಠದಿಂದ ಬಂದಂಥ ಕ್ವಶನ್ ಆಗಿದೆ. ಇಲ್ಲಿ ವಿಸ್ತೀರ್ಣದ ಸೂತ್ರವನ್ನು ಮೊದಲು ಹಚ್ಚಿ ಆಮ್ಯಾಗೆ ಏನು ಮಾಡ್ಬೇಕು ರೀ, ಇದು AE ಉದ್ದವನ್ನು ಕಂಡುಹಿಡಿಬೇಕು ರೀ. ಸೊ ಮುಂದಿನ ಪ್ರಶ್ನೆ ಹೋಗೋಣ. 8ನೇ ಪ್ರಶ್ನೆ, ಮೇನ್ ಕ್ವಶನ್ 3, 8ನೇ ಪ್ರಶ್ನೆ. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. 3 × 3 9, 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ರೀತಿ ಬಿಡಿಸೋದನ್ನು ನೋಡಿ. 8ನೇದು, 2 ಬೇರೆ ಬೇರೆ ಬಣ್ಣಗಳಿಂದ ಮಾಡಿದ 10 ತ್ರಿಭುಜಾಕಾರದ ಬಟ್ಟೆಯನ್ನು ಹೊಲಿದು ಒಂದು ಛತ್ರಿ ಮಾಡಿದೆ. ಪ್ರತಿ ತುಂಡವು ಬಟ್ಟೆ ಅಳತೆ 20, 50, 40 ಆಗಿದೆ. ಹಾಗಾದರೆ ಛತ್ರಿಗೆ ಬಳಸಿದ ಬಟ್ಟೆಯ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇಲ್ಲಿ ಹೆರಾನನ ಸೂತ್ರ ಇದೆ ವಿದ್ಯಾರ್ಥಿಗಳೇ. ಹೆರಾನನ ಸೂತ್ರ ಹಚ್ಚಿ 10 ತ್ರಿಭುಜಾಕಾರದ ಬಟ್ಟೆಗಳಿದ್ದಾವೆ. ಒಂದು ತ್ರಿಭುಜಾಕಾರದ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಬಂದಂಥ ಉತ್ತರಕ್ಕೆ 10ರಿಂದ ಗುಣಿಸಿ ನಿಮಗೆ ಇಡೀ ಒಟ್ಟು ವಿಸ್ತೀರ್ಣ ನಿಮಗೆ ಛತ್ರಿದ ಸಿಗತ್ತೆ. 9ನೇ ಪ್ರಶ್ನೆ ಹೋಗೋಣ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ 2 ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣವನ್ನು ಪರಸ್ಪರ ಸಮನಾಗಿರುತ್ತವೆಂದು ಸಾಧಿಸಿ ಅಂತ ಹೇಳಿದ್ದಾರೆ. ನೋಡಿರಿ ವಿದ್ಯಾರ್ಥಿಗಳು, ಇದು ಸಮಾಂತರ ರೇಖೆ ಈ ರೀತಿ. ಸೊ ಸಮಾಂತರ ರೇಖೆಗಳ ನಡುವೆ ಈ ರೀತಿ 2 ಏನು ಬಂದಿವೆ ಸಮಾಂತರ ಚತುರ್ಭುಜ ನಿಮಗೆ ಸಿಗ್ತಾ ಇದೆ. ಸೊ ಏನು ಹೇಳಿದ್ದಾರೆ ನೋಡಿರಿ, ಒಂದೇ ಪಾದ ಮೇಲೆ 2 ಸಮಾಂತರ ರೇಖೆಗಳು, 2 ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಮೇಲೆ ಇವೆ ನೋಡಿ, ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇವೆ. ಈ 2 ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣವು ಪರಸ್ಪರ ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇದು ಪ್ರಮೇಯ ಆಗಿದೆ. ಪ್ರಮೇಯ ಇದು ನಿಮಗೆ ಪುಸ್ತಕದಲ್ಲಿ ಇದೆ. ಸೊ ಇದನ್ನು ನೀವು ಕೂಡ ಅಲ್ಲಿ ಹೋಗಿ ನೋಡ್ಬೋದು. ನಾನು ಆನ್ಸರ್ಸ್ನಲ್ಲಿ ಸಾಲ್ವ್ ಮಾಡುತ್ತೇನೆ, ಇದರ ಬಗ್ಗೆ ನಾನು ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಯಾವ ರೀತಿ ಈ ಪ್ರಮೇಯವನ್ನು ಬಿಡಿಸ್ಬೇಕಂತ ಹೇಳಿ. ಸೊ ಮುಂದಿನಕ್ಕೆ ಹೋಗೋಣ. 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದೆ. x + 2y = 6 ಈ ಸಮೀಕರಣಕ್ಕೆ ನಕ್ಷೆಯನ್ನು ಎಳೀರಿ ಅಂತ ಹೇಳಿದ್ದಾರೆ. ಸೊ ನಕ್ಷೆಯನ್ನು ಎಳಿಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಹೇಗೆ ನಕ್ಷೆಯನ್ನು ಎಳಿಬೇಕು, ರೇಖಾತ್ಮಕ ಸಮೀಕರಣದಿಂದ ಬಂದಂತೆ ಕ್ವಶನ್ ಇದು. ಮೊದಲೇನು ಮಾಡಿ, ಒಂದು ವಾಯದ ಸಮೀಕರಣವನ್ನು ತಯಾರು ಮಾಡಿ. ಸೊ 2y = 6 - x ಆಗುತ್ತೆ. 2ನ್ನು ಆ ಕಡೆ ಕಳಿಸಿದರೆ ಭಾಗಾಕಾರ ಆಗುತ್ತೆ. 6 - x / 2 ಆಗುತ್ತೆ. ಸೊ ಇದರಲ್ಲಿ ಏನು ಮಾಡಿ, ಎಕ್ಸದ ಬೆಲೆಗಳನ್ನು ತುಂಬ್ತಾ ಹೋಗಿ. ಎಕ್ಸದ ಬೆಲೆಗಳನ್ನು ಯಾವ ರೀತಿ ತುಂಬಬೇಕಂದ್ರೆ, ಇಲ್ಲಿ ನೀವು 0 ತೊಗೊಂಡಾಗ, ಉದಾಹರಣೆಗೆ 0 ತೊಗೊಂಡ್ರೆ ಅಂದರೆ 6 ಉಳಿಯುತ್ತೆ. ಅದು ಉಳಿದ್ರಂಥ ಸಂಖ್ಯೆ 2ರಿಂದ ಭಾಗ ಹೋಗಬೇಕು. ಮೇಲೆ ಏನು ಉಳಿಯುತ್ತೆ ನೋಡಿ, ಅದು ಉಳಿದಂಥ ಸಂಖ್ಯೆ 2ರಿಂದ ಭಾಗ ಹೋಗಬೇಕು. ಆ ರೀತಿ ಎಕ್ಸ್ ಜಾಗದಲ್ಲಿ ಸಂಖ್ಯೆನ ತೊಗೋಬೇಕು. ಈಗ 0 ತೊಗೊಂಡ್ರೆ 6ರಲ್ಲಿ 0 ತೆಗೆದ್ರೆ 6 ಉಳಿಯುತ್ತೆ. 6/2 ಅಂದರೆ 3 ಆಗುತ್ತೆ. 1 ತೊಗೊಂಡ್ರೆ 5 ಉಳಿಯುತ್ತೆ. 5 2ರಿಂದ ಭಾಗ ಹೋಗಲ್ಲ, ಬರಲ್ಲ. 2 ತೊಗೊರಿ, 2ರಲ್ಲಿ 6ರಲ್ಲಿ 2 ಕಳೆದ್ರೆ 4 ಆಗುತ್ತೆ. 4/2 ಅಂದರೆ 2 ಆಗುತ್ತೆ. 3 ತೊಗೊಂಡ್ರೆ 3 ಉಳಿಯುತ್ತೆ, ಭಾಗ ಹೋಗಲ್ಲ, ಬಿಟ್ಟು ಬಿಡಬೇಕು. 4 ತೊಗೊರಿ, 6 - 4 2 ಉಳಿಯುತ್ತೆ. 2/2 ಅಂದರೆ ಎಷ್ಟಾಗುತ್ತೆ, 1 ಆಗುತ್ತೆ. 5 ತೊಗೊಂಡ್ರೆ 1 ಉಳಿಯುತ್ತೆ, ಭಾಗ ಹೋಗಲ್ಲ. 6 ತೊಗೊರಿ, 0 ಉಳಿದ್ರೆ ನಡೆಯುತ್ತೆ. 6 - 6 ಅಂದರೆ 0, 0/2 ಅಂದರೆ 0. ಸೊ 6 ತೊಗೊಂಡ್ರೆ ಎಷ್ಟು ಬರ್ತಾಯಿದೆ ಆನ್ಸರ್, 0 ಬರ್ತಾಯಿದೆ. ಈ ರೀತಿ ಬೆಲೆಗಳನ್ನು ತಯಾರು ಮಾಡಿ ಈ ರೀತಿ ಒಂದು ನಕ್ಷೆಯನ್ನು ತಯಾರಿ. x ಅಕ್ಷ, y ಅಕ್ಷ ಅಂತ ಹೆಸರು ಕೊಡಿ ಮತ್ತು ಸೆಂಟಿಮೀಟರ್ಗಳಲ್ಲಿ ಸಂಖ್ಯೆಗಳನ್ನು ಗುರುತಿಸಿ ಆದಮೇಲೆ ಏನು ಮಾಡಿ, ಈ ಎಲ್ಲ ಬೆಲೆಗಳನ್ನು ತುಂಬ್ತಾ ಹೋಗಿ. ಸೊ ಎಲ್ಲ ಬೆಲೆಗಳು ತುಂಬಿದಾಗ ಒಂದು ನಿಮಗೆ ಈ ರೀತಿ ಸರಳ ರೇಖೆ ಸಿಗುತ್ತೆ. ಸೊ ಇದು ರೇಖಾತ್ಮಕ ಸಮೀಕರಣದ ಒಂದು ನಕ್ಷೆ ಆಗುತ್ತೆ. ಸೊ ಈ ರೀತಿ ವಿದ್ಯಾರ್ಥಿಗಳು ಈ ಪಾಠದ ಬಗ್ಗೆ ಈ FA3 ಎಕ್ಸಾಮ್ದ ಒಂದು ಕ್ವಶನ್ ಪೇಪರ್ ರೀ. ಸೊ ಇದೇ ರೀತಿ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಇದರ ಆನ್ಸರ್ಸ್ಗಳನ್ನು ರೆಡಿ ಮಾಡಿ ನಿಮಗೆ ಬೇಗನೆ ಇನ್ನೊಂದು ವಿಡಿಯೋನಲ್ಲಿ ಇದರ ಆನ್ಸರ್ಗಳು ಹೇಗೆ ಬರುತ್ತೆ, ಹೇಗೆ ಬಿಡಿಸ್ಬೇಕು, ಎಷ್ಟು ಸ್ಟೆಪ್ಸ್ಗಳನ್ನು ಬಿಡಿಸ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅಲ್ಲೇ ಮಟ್ಟ ನಮ್ಮ ಚಾನಲನ್ನು ಫಾಲೋ ಮಾಡಿರಿ.